ಬಲಗಾಲಿಕ್ಕನ ಎಡಗಾಲಿಕ್ಕನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾ ಹೇಳಿದಕ್ಕೆ ಕೊಡು ನೀ ಎಲ್ಲ ಕ್ಯಾಮರಾಮನ್ಗಳಾಗೋಗ್ಬಿಟ್ಟು ಇಲ್ಲೇ ಅವ್ರೇನಿಲ್ಲ ಬೇಡ ನೀನ್ ಚೆನ್ನಾಗಿರ್ಬೇಕು. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ದೇವಸ್ಥಾನನೇ ಅದ್ಭುತವಾದ ಕಲಾಕೃತಿಗಳ ಹೊಂದಿರುವಂತಹ ದೇವಾಲಯ. ಯಾವ ದೇವಾಲಯ ಅಂತ ನಮ್ಮ ಅಪ್ಡಾಟ ಗೊತ್ತಿಲ್ಲ. ಎಲ್ಲ ರೆಡಿ ಆಗಿದ್ದೀವಿ, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರೂಮ್ ಮಾತ್ರ ಮಸ್ತ್ ಐತೆ. ಜೈನ್ ಹಾ ನೆನ್ನೆ ಬಂದು 12 ಗಂಟೆ 1 ಗಂಟೆ ಆಗಿತ್ತು. ನಾವು ಮಂತ್ರಾಲಯಕ್ಕೆ ಬಂದಾಗ ಬಂದವರು ಸೀದಾ ರೂಮ್ ಹತ್ರ ಹೋದ್ವು, ದೇವಸ್ಥಾನದ ಪಕ್ಕದಲ್ಲಿರೋ ರೂಮ್ ಹತ್ರ. ಅಲ್ಲಿ ರೂಮ್ ಇರಲಿಲ್ಲ, ಈ ಕಡೆ ಹುಡಿಕೊಂಡು ಸುಮ್ಮನೆ ಬಂದು ನೋಡೋಣ ಅಂತ. ಇಲ್ಲಿ ರೂಮ್ ಇತ್ತು, ಸಾಗದಾಯ್ತೆ ರೂಮ್ ಮಾತ್ರ ಹೊಸ್ದಾಗಿ ಮಾಡವ್ರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಪ್ರತಿಮೆ ಇರಲಿಲ್ಲ, ಈಗ ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಇಲ್ಲಿ ಮಾಡಿದ್ದಾರೆ. ನೈಟ್ ಬಂದಿದ್ರಿ? ಹಾಂ ನೈಟ್ ಬಂದಿದ್ರಿ. ಏನ ವಿಡಿಯೋನಾ? ಮುಂಚೆ ಏನಿರಲಿಲ್ಲ ಬಂದಾಗ. ಹಾಂ ಮೊದಲು ಏನಿಲ್ಲ, ಫಸ್ಟ್ ಬಂದಾಗ ಏನು ಇರಲಿಲ್ಲ ಅಲ್ವಾ? ಎಲ್ಲ ಹೊಸ್ದಾಗೆ ಗೋಡೆ ಕಟ್ಟೋದು. ನೋಡಕ ಮುಂದೆ ಮಾತ್ರ ಕಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಅದ್ಭುತವಾದ ನಿರ್ಮಾಣ ಅಂತಾನೆ ಹೇಳ್ಬೋದು. ಸುತ್ತ ಗೋಪುರಗಳು, ಎಲ್ಲರೂ ಸಾಲು ಹೋಗ್ತಾವ್ರೆ ಹುಡುಗರು. ಹೋಗ್ತಾ ಮುಂದೆ ಹೋದ್ರೆ ಸ್ವಾಮಿಯವರ ದರ್ಶನ, ಅಂದರೆ ರಾಘವೇಂದ್ರ ಸ್ವಾಮಿಯವರ ದರ್ಶನ. ಅಲ್ಲಿಂದ ಮುಂದೆ ಬಂದರೆ ನಾವು ಕಾರ್ ಹತ್ಕೊಂಡು ಮುಂದೆ ಬಂದಾಗ ಅಭಯ ಆಂಜನೇಯ ಅಂತ ಅಂದ್ಬಿಟ್ಟು ಕಲ್ಲಿನ ಪ್ರತಿಮೆ, ಒಂದೇ ಏಕಶಿಲ. ಅಲ್ಲಿಂದ ಆಪೋಸಿಟ್ ಈಗ ಒಂದು ರಾಮ ಮಂದಿರ ಬೇರೆ, ರಾಮನ ದೇವಸ್ಥಾನ ಬೇರೆ ಓಪನ್ ಮಾಡಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ಹೋಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ. ತುಂಬ ಅದ್ಭುತವಾಗಿತ್ತು. ಪಂಚಮುಖಿ ದೇವಸ್ಥಾನದಲ್ಲಿ ನೋಡಿ ಅದ್ಭುತ ಏನು ಅಂತಂದರೆ, ಲಾಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಈಗ ಅದಕ್ಕೆ ಆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಂಡೆ ಹತ್ರ ಐತೆ ದೇವಸ್ಥಾನ. ಪಂಚಮುಖಿ ದೇವಸ್ಥಾನದಲ್ಲಿ ಇರೋವಂಥ ದೇವಸ್ಥಾನ ಅದು ಹಿಂದೆಗಡೆ ಇರೋದು ಪಂಚಮುಖಿ ದೇವಸ್ಥಾನ. ಅದು ಮುಂದೆ ಒಂದು ಬೆಟ್ಟ ಐತೆ, ಆ ಬೆಟ್ಟದ ಹತ್ರ ಐತೆ ದೇವಸ್ಥಾನ. ಆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನೋಡಿ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಗಂಟೆ ಹೊಡೆದೋಗ್ಬೇಕಲ್ಲ, ಶಿವ ಫಸ್ಟ್ ಹೊಡಿತಾನೆ, ನಾವು ಹೊಡೆದು ಬಿಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮೆಟ್ಲು ಹತ್ಕೊಂಡು ಹೋಗ್ತಾ ಒಳಗೆ ಹೋದ್ರೆ ಏನಿಲ್ಲ, ಧೂಳುಗುರು ಕಸ ಗುಡಿಸಿ ನೀಟಾಗಿ ಕ್ಲೀನ್ ಮಾಡಿಲ್ಲ. ಗುಹೆ ಒಳಗೆ ದೇವರೈತೆ, ಶಿವ ಒಳಗಡೆ ಐತಂತ ದೇವರು. ತೆಗಿಯಲ್ಲ ಬಿಡು, ಒಳಗೆ ಏನೋ ಬಚ್ಚ ಅದೀಯಾ, ಆಡ್ಲಿಕ್ಕೆ ಅಂತ ಬಿಟ್ರ ಮಗರ ನಮಗ ಆಟ ಆಡಿಸ್ತಿ. ಬೀಸಿದ್ರ ಉತ್ತರಿಸಿದ್ರ ಉಳ್ಳಾಗಡ್ಡಿ ಆಗ್ತೀಯ. ಇದಂಗೆ ಒಂದೈತಿ, ಅದು ಹೋದ್ರೆ ಇವನಂತೂ ಫೋನ್ ಅಂತೂ ಬಿಡಲ್ಲ. ಐಲು 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 ಕೈಲಿದ್ರೆ ಮೊಬೈಲು, ಸ್ಟೈಲು 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 ಕೈಲಿದ್ರೆ ಮೊಬೈಲು. ಅದ್ಭುತವಾದ ಬಂಡೆಗಳ ಮಧ್ಯದಲ್ಲಿರುವ ಗುಹೆಯಲ್ಲಿ ಈ ದೇವಾಲಯ ಇದೆ, ಮಹಾಲಕ್ಷ್ಮಿಯ ದೇವಾಲಯ. ಆ ದೇವಾಲಯ ತುಂಬ ಅಮೋಘವಾಗಿದೆ, ದೇವ್ರು ನೋಡೋಕ್ಕೆ ತುಂಬ ಸುಂದರವಾಗಿದೆ. ಬಿಚ್ಚಾಲೆಯಲ್ಲಿ ನೀರು ಚೆನ್ನಾಗಿರೋ ನೀರು ಹುಡಿಕೊಂಡು ಹುಡುಗರೆಲ್ಲ ಹೊಂಟವ್ರೆ. ಬೆಟ್ಟಗಳು ಗುಡ್ಡಗಳು ಎಲ್ಲ ಹತ್ಕೊಂಡು, ಎಂತೆಂಥ ಬೆಟ್ಟಗಳು ಯಪ್ಪ ನೋಡುಗರು, ಎಂಥ ವ್ಯೂ. ಹಬ್ಬ ಸೂರ್ಯ ಮಾತ್ರ ಮಸ್ತ್ ಐತೆ. ನೀರಿದ್ದಿದ್ರೆ ಬರೋಕಾಲ. ನೀರೆಲ್ಲ ತುಂಬ ಹಾಳಾಗ್ಬಿಟ್ಟೈತೆ. ಪಟ ಕನ್ನಡಿಗರ ಮಾತುಗಳು. ಸೇತುವೆ ನೀರು ಬತ್ತೋಗಿರುವ ಕಾರಣಗಳಿಂದ ಫುಲ್ ನೀರು ಬತ್ತೋಗ್ಬಿಟ್ಟದೆ. ನೀರು ಹರಿಯೋದು ಅಲ್ಲೇ ಕಾಣ್ತಾ ಇಲ್ವ ಚಂದಿಲಿ ಬಿಡ್ತಾವ ಹಿಂಗೆ ಗಡ್ಡ.
ಅದ್ಭುತವಾದ ಕ್ಷಣಗಳು ಅಂತಲೇ ಹೇಳ್ಬೋದು. ಮನಮೋಹಕವಾದ ಸನ್ನಿವೇಶಗಳು. ದೃಶ್ಯ. ಬಟ್ ನೀರೊಂದು ಚೆನ್ನಾಗಿದ್ಬಿಟ್ಟಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಈಗ ಬರಕ್ಕೆ ಏನು ಖುಷಿ ಆಗುತ್ತೆ ಅಂದರೆ ಪಕ್ಕದಲ್ಲಿ ನದಿಯ ಪಕ್ಕದಲ್ಲಿ ಬಿಚ್ಚಾಲೆ, ಎಂಥ ಸುಮಧುರವಾದ ಕ್ಷಣಗಳು ಅಂತಲೇ ಹೇಳ್ಬೋದು. ಆ ಸನ್ನಿವೇಶ ನೋಡೋಕೆ ನಮಗೆ ಸಿಗ್ತಿರ್ಲಿಲ್ಲ. ಎಂಥ ಸೂಪರಾಗಿತ್ತು ಅಂತಂದರೆ ನಾನು ಲೈಫಲ್ಲೇ ನೋಡಿರಲಿಲ್ಲ ಈ ಸನ್ನಿವೇಶನ. ಏನಂತಂದರೆ ಸೂರ್ಯ ಮುಳುಗೋದನ್ನು ನಾನು ಕಣ್ಣಾರೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಮುಳುಗೋಗಿರೋದನ್ನ ನೋಡಿರೋದು ನಾನು ನನ್ನ ಲೈಫಲ್ಲೇ. ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಬ್ಸರ್ವ್ ಮಾಡಿ ಒಂದ್ಸಲ ಸೂರ್ಯ ಮುಳುಗೋದನ್ನು ನೋಡಿ, ನೀವು ಕೂಡ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ನೋಡಿ, ನಿಮ್ಗಿನ್ನೂ ಒಳ್ಳೆ ಫೀಲು ಇಂಪ್ಯಾಕ್ಟ್ ಆಗುತ್ತೆ ಮನಸ್ಸಿಗೆ. ನೋಡಿ, ನೀವು ನೋಡಿದಾಗಲೇ ಅರ್ಥ ಆಗೋದು. ಅದನ್ನು ನಾನು ಹೇಳಿದ್ರೆ ಅರ್ಥ ಆಗಲ್ಲ. ಮುಳುಗೋದನ್ನು ನೋಡಿ, ಹುಟ್ಟೋದನ್ನು ನೋಡಿ. ಹುಟ್ಟೋದು ನಾನು ಇನ್ನೂ ನೋಡೋಕ್ಕಾಗಿಲ್ಲ, ಒಂದಲ್ಲ ಒಂದಿನ ನೋಡ್ತೀನಿ. ಅಲ್ಲಿಂದ ಸೀದಾ ಮತ್ತೆ ಮರಳಿ ಇನ್ನೊಮ್ಮೆ ದರ್ಶನ ಮಾಡುವುದಕ್ಕೆ ಹೋದ್ವಿ. ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಇನ್ನೊಮ್ಮೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಹೋಗಿ ನೋಡಿದ್ವು. ನಾನ್ನೂರು ವರ್ಷ ಇತಿಹಾಸ ಹೊಂದಿರುವಂತಹ ಈ ದೇವಾಲಯ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇವರೆಲ್ಲ ಈಗಿಂದಲ್ಲ, ಅವಾಗಿನ ಕಾಲದಿಂದ ಬಂದಿರುವಂತಹ ಗುರುಗಳು. ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಪೀಠಾಧಿಪತಿಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಅವರಾದ್ಮೇಲೆ ಇವರು, ಇವರಾದ್ಮೇಲೆ ಅವರು ಅಂತ ತುಂಬ ಅಮೋಘವಾಗಿತ್ತು. ನಾವು ಅಲ್ಲಿಂದ ಸ್ವಾಮಿಯವರ ದರ್ಶನ ಮಾಡಿಕೊಂಡು, ಅಂದರೆ ಈಗಿರೋ ಪೀಠಾಧಿಪತಿ ಅವರನ್ನು ದರ್ಶನ ಮಾಡಿಕೊಂಡು ಅವರಿಂದ ಅಕ್ಷತೆ ಕಾಳು ಮತ್ತು ಒಂದು ಬೆಲ್ಲದ ಅಚ್ಚನ್ನು ಕೊಟ್ಟರು. ತುಂಬ ನಮಗೆ ಖುಷಿ ಆಯಿತು. ಅದು ಸ್ವಾಮಿಯವರ ಪ್ರಸಾದ ಅಂತಲೇ ಹೇಳ್ಬೋದು. ನಾವು ಅಮೋಘವಾಗಿತ್ತು. ಆಚೆ ಬಂದು ನೋಡಿದ್ರೆ ಲೈಟಿಂಗ್ಸಿಂದ ನಮಗಂತೂ ಕಣ್ಣುಗಳಿಗೆ ಆನಂದವಾಯಿತು. ಕಣ್ಣುಗಳು ಎಷ್ಟು ಸಂತೋಷ ಪಡ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಎಲ್ಲ ಬಿಚ್ಚಾಕೊಂಡು ಹಿಂಗೆ ಕೂತಿದ್ಯಾ ದೇವಸ್ಥಾನ ಮುಂದೆ? ಯಾರು ಅಂತ ಗೊತ್ತಾಯ್ತಲ್ವ ನಿಮಗೆ? ನಾವೆಲ್ಲ ಎಷ್ಟು ನೀಟಾಗಿ ಪಂಚ ಉಟ್ಕೊಂಡು ಬಂದರೆ ಇವನು ನೋಡಿದ್ರೆ ಎಲ್ಲ ಬಿಚ್ಚಾಕೊಂಡು ಚಡ್ಡಿಲ್ಲ ಅವನಲ್ಲ ಇವನು. ಎಷ್ಟರಲ್ಲಿ ಹೊಡಿಬೇಕು? ಸೊಳ್ಳೆ ಕಡಿತಾವ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ನಮ್ಮ ಕನ್ನಡ ಎಷ್ಟು ಸುಮಧುರವಾದ ಕನ್ನಡ ಕಾಣಿಸುತ್ತೆ ನೋಡುಗರು. ಎಲ್ಲೆಲ್ಲೂ ನಮ್ಮ ವಿರಾಜಮಾನವಾಗಿ ಮೆರೆಯುತ್ತಿರುವಂತಹ ನಮ್ಮ ಕನ್ನಡದ ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಅಂತ ಅಂದರೆ ಅಂಜನಾದ್ರಿ ಬೆಟ್ಟ. ವಿಡಿಯೋ ನೋಡ್ತಾ ಇರಿ ಹೀಗೆ.